ನ್ಯೂಸ್ ಟ್ಯಾಗ್ ಕನ್ನಡ, ನಿಖರ, ನಿರ್ಭೀತ, ನಿರಂತರ. ರೈತ ಕೃಷಿ ಕಾರ್ಮಿಕ ಸಂಘಟನೆ AIKKMS ಬಳ್ಳಾರಿ ಜಿಲ್ಲಾ ಸಮಿತಿ ವತಿಯಿಂದ ಇಲ್ಲಿ ನಾವು ಕುರುಗೋಡಿನ ತಾಲೂಕು ಕಚೇರಿ ಮುಂದುಗಡೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇದು ನಮ್ಮ AIKKMS ಅಖಿಲ ಭಾರತ ಸಮಿತಿಯಿಂದ ಇವತ್ತು ಅಖಿಲ ಭಾರತ ಪ್ರತಿಭಟನೆ ದಿನವಾಗಿ ಎಲ್ಲ ಕಡೆ ಅಂದ್ಕೊಂಡಿದ್ದೀವಿ, ಪ್ರತಿಭಟನೆ ಆಚರಣೆ ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ಏನು ಒರಿಸ್ಸಾ ಮತ್ತು ಆಂಧ್ರದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ರೈತರ ಫಲವತ್ತಾದ ಭೂಮಿಗಳನ್ನ ಇವತ್ತು ಕೈಗಾರಿಕೆಗೆ ವಶಪಡಿಸ್ಕೊಳ್ತಾ ಇದ್ದಾರೆ. ರೈತರ ಒಪ್ಪಿಗೆ ಇಲ್ಲದೇ ಬಲವಂತವಾಗಿ ಏನು ವಶಪಡಿಸಿಕೊಳ್ಳೋದು ನಾವು ವಿರೋಧಿಸ್ತಾ ಇದ್ದೀವಿ. ಇವತ್ತು ದೇಶದಲ್ಲಿ ರೈತರ ಫಲವತ್ತಾದ ಭೂಮಿ ಇದೆ ಭಾಳ ಕಡಿಮೆ. ನಮ್ಮ ದೇಶದಲ್ಲಿ 75% ಡ್ರೈಲ್ಯಾಂಡ್ ಇದೆ, ಫಲವತ್ತಾದ ಭೂಮಿ ಬರೀ 25% ಇದೆ. ಇಂಥ ಫಲವತ್ತಾದ ಭೂಮಿನ ಕೈಗಾರಿಕೆ ಬೇರೆ ಬೇರೆ ಹೆಸರನ್ನ ತೊಗೊಂಡ್ರೆ ನಾಳೆ ಆಹಾರ ಸಮಸ್ಯೆ ಆಗುತ್ತೆ. ಇವತ್ತು ಬಡ ರೈತರು, ಕೂಲಿ ಕಾರ್ಮಿಕರು ಅದೇ ಭೂಮಿ ಮೇಲೆ ಸರ್ವಸ್ವ ಇಟ್ಕೊಂಡಿರ್ತಾರೆ, ಜೀವನ ನಂಬಿಕೊಂಡಿರ್ತಾರೆ. ಈ ನಿಟ್ಟಿನಲ್ಲಿ ನಮ್ಮ ರೈತ ಸಂಘಟನೆಯಿಂದ ಯಾವುದೇ ಕಾರಣಕ್ಕೂ ರೈತರ ಫಲವತ್ತಾದ ಭೂಮಿನ ಇವತ್ತು ಕೈಗಾರಿಕೆ ತಗೋಬಾರ್ದು ಅಂತೇಳಿ ನಾವು ಬೇಡಿಕೆ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದೀವಿ. ಈ ಕೂಡಲೇ ಅದು ಕೈ ಬಿಡಬೇಕು. ನಿಮಗೆ ಕೈಗಾರಿಕೆ ಹಾಕಂಗಿದ್ರೆ ನೀರಾವರಿ ಅಲ್ಲದ ಭೂಮಿ, ಕೃಷಿ ಯೋಗ್ಯವಲ್ಲದ ಭೂಮಿ, ಡ್ರೈಲ್ಯಾಂಡ್ ಇದೆ ಅಂಥ ಭೂಮಿಗಳಲ್ಲಿ ನೀವು ಕೈಗಾರಿಕೆ ಹಾಕಿ ರೈತರ ಫಲವತ್ತಾದ ಭೂಮಿ ತಗೋಬಾರ್ದು ಅಂತೇಳಿ ನಮ್ಮ AIKKMS ರೈತ ಸಂಘಟನೆ ಆಗ್ರಹಿಸ್ತಾ ಇದ್ದೀವಿ. ಮಾನ್ಯ ತಹಸೀಲ್ದಾರ್ ಮೂಲಕ ರಾಷ್ಟ್ರಪತಿಯವರು ಕಳಿಸ್ತಾ ಇದ್ದೀವಿ. ಈ ಕೂಡಲೇ ಕೇಂದ್ರ ಸರ್ಕಾರ ರಾಷ್ಟ್ರಪತಿಯವರು ಮಧ್ಯಸ್ಥಿ ವಹಿಸಿ ಮೀಟಿಂಗ್ ಮಾಡಿ ಈ ಕೂಡಲೇ ಕೈಗಾರಿಕೆ ಕೊಡುವಂಥ ಭೂಮಿನ ವಾಪಸ್ ತಗೋಬೇಕು. ರೈತರ ಭೂಮಿನ ಯಾವುದೇ ಕಾರಣಕ್ಕೂ ಬಲವಂತವಾಗಿ ಕೈಗಾರಿಕೆ ತಗೋಬಾರ್ದು ಅಂತೇಳಿ ಆಗ್ರಹಿಸ್ತಾ ಇದ್ದೀವಿ. ಇದೇನಾದರೂ ಆಗಿಲ್ಲ ಅಂದರೆ ನಮ್ಮ AIKKMS ರೈತ ಸಂಘಟನೆ ಇನ್ನು ದೊಡ್ಡ ಮಟ್ಟದಲ್ಲಿ ಉಗ್ರವಾದ ಹೋರಾಟಕ್ಕೆ ಸಜ್ಜಾಗಕ್ಕೆ ಹೋಗ್ತೀವಿ ನಾವು. ಈ ಕೂಡಲೇ ಸರ್ಕಾರ ರೈತರ ಪರ ನಿರ್ಧಾರ ತಗೋಬೇಕಂತೇಳಿ ಈ ಮೂಲಕ ಆಗ್ರಹಿಸ್ತಾ ಇದ್ದೀವಿ. ಇವತ್ತು ನಮ್ಮ AIKKMS ರೈತ ಸಂಘಟನೆಯಿಂದ ಇಡೀ ದೇಶದ ಎಲ್ಲ ಜಿಲ್ಲೆಗಳಲ್ಲಿ, ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಅಖಿಲ ಭಾರತ ಪ್ರತಿಭಟನೆ ಅಂತ ನಾವು ಕರೆ ಕೊಟ್ಟಿದ್ದೀವಿ ಸ್ನೇಹಿತರೆ. ಏನು ನಮ್ಮ ಅಖಿಲ ಭಾರತ ರೈತ ಸಂಘಟನೆಯಿಂದ ಏನು ಪ್ರತಿಭಟನೆ ಕರೆ ಕೊಟ್ಟಿದ್ದೀವಿ, ಮುಖ್ಯವಾದ ಉದ್ದೇಶ ಅಂತಂದರೆ ಏನು ಒರಿಸ್ಸಾದಲ್ಲಿ, ಆಂಧ್ರದಲ್ಲಿ, ಎಲ್ಲ ರಾಜ್ಯಗಳಲ್ಲಿ ರೈತರ ಫಲವತ್ತಾದ ಭೂಮಿಗಳನ್ನ ಇವತ್ತು ಕೈಗಾರಿಕೆ ಹೆಸರಿನಲ್ಲಿ, ರಿಯಲ್ ಎಸ್ಟೇಟ್ ಹೆಸರಿನಲ್ಲಿ ಬೇರೆ ಬೇರೆ ಉದ್ದೇಶಗಳಿಗೆ ರೈತರ ಫಲವತ್ತಾದ ಭೂಮಿ ತಗೊಳಕ್ಕೆ ಹೋಗ್ತಿದ್ದಾರೆ. ಇದನ್ನು ಖಂಡಿಸ್ಬಿಟ್ಟು ಪ್ರತಿಭಟನೆ ಮಾಡ್ತಾ ಇದ್ವಿ. ಇವತ್ತು ನಮ್ಮ ದೇಶದ ರಾಜ್ಯದಲ್ಲಿ ಫಲವತ್ತಾದ ಭೂಮಿನೇ ಕಡಿಮೆ. ಇವತ್ತು ಡ್ರೈಲ್ಯಾಂಡು, ನೀರು, ಕೃಷಿ ಯೋಗ್ಯವಲ್ಲ ಭೂಮಿ ನಮ್ಮ ದೇಶ ಜಾಸ್ತಿ ಇದೆ. ಅಲ್ಲಿ ಮಾಡಿ ಸ್ವಾಮಿ, ಜಿಂದಾಲ್ ಕಂಪ್ನಿ, ಪೋಕ್ಸೋ ಕಂಪ್ನಿ ಕೇಳ್ತೀವಿ, ನಿಮಗೆ ನಿಜವಾಗ್ಲೂ ಜನರಿಗೆ ಕೆಲಸ ಕೊಡಬೇಕು, ಕೈಗಾರಿಕೆ ಬೇಕಂತಂದ್ರೆ ನೀವು ಡ್ರೈಲ್ಯಾಂಡಲ್ಲಿ ಹಾಕ್ರಿ. ಕೃಷಿ ಯೋಗ್ಯವಲ್ಲದ ಭೂಮಿಯಲ್ಲಿ ನೀವು ಕೈಗಾರಿಕೆ ಹಾಕ್ರಿ, ನಮ್ಗೆ ಅಭ್ಯಂತರ ಇಲ್ಲ. ಆದರೆ ರೈತ ಫಲವತ್ತಾದ ಭೂಮಿ, ವರ್ಷಕ್ಕೆ 2 ಬೆಳೆ ಬೆಳೆಯುವಂಥ ಭೂಮಿಯಲ್ಲಿ ನೀವು ಕೈಗಾರಿಕೆ ಹಾಕಿದ್ರೆ ರೈತ ಎಲ್ಲಿ ಹೋಗ್ಬೇಕು? ಬಡ ರೈತರು ಎಲ್ಲಿ ಹೋಗ್ಬೇಕು? ನೀವು ಕೊಡೋ ದುಡ್ಡು ನಮಗೆ ಸಾಕಾಗಲ್ಲ. ಅದು ದುಡ್ಡಿದೆ ಅಮೌಂಟು, ನಮಗೆ ದುಡ್ಡು ಬೇಡ ಸ್ವಾಮಿ. ನಮ್ಮ ಭೂಮಿ ನಮಗಿರಲಿ. ನಮ್ಮ ತಾತ ಮುತ್ತೋತ್ತನ ಕಾಲದಿಂದ ಆ ಭೂಮಿ ಇದೆ, ನಮಗೂ ಸಿಗ್ಬೇಕಾದ್ರೆ, ನಮ್ಮ ಮಕ್ಕಳಿಗೆ ಸಿಗ್ಬೇಕಂದ್ರೆ ಕೃಷಿ ಫಲವತ್ತಾದ ಭೂಮಿನ ಕೈಗಾರಿಕೆ ತಗೋಬಾರ್ದು ಅಂತೇಳಿ ನಮ್ಮ AIKKMS ಇಡೀ ದೇಶದಲ್ಲಿ ಪ್ರತಿಭಟನೆ ಮಾಡ್ತಾ ಇದೀವಿ. ಈ ಮೂಲಕ ಕೇಂದ್ರ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತೀವಿ. ಮಾನ್ಯ ತಹಸೀಲ್ದಾರ್ ಮೂಲಕ ರಾಷ್ಟ್ರಪತಿ ಅವರಿಗೆ ನಾವು ಕಳಿಸ್ತಾ ಇದೀವಿ. ಈ ಕೂಡಲೇ ಏನು ಭೂ ಸುಧಾರಣೆ ತಿದ್ದುಪಡಿ ಕಾಯ್ದೆ ಹೆಸರಿನಲ್ಲಿ ಏನು ರೈತರ ಫಲವತ್ತಾದ ಭೂಮಿ ಕೈಗಾರಿಕೆ ತಗೊಳ್ತೀವಿ, ಕೈ ಬಿಡಬೇಕು. ಫಸ್ಟು ಕೈ ಬಿಟ್ಟು ರೈತರ ಭೂಮಿ ರೈತರು ಕೊಡಿ ಅಂತ ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಇವತ್ತು ರೈತರು ಕೃಷಿ ಭೂಮಿಗಳನ್ನ, ಫಲವತ್ತಾದ ಭೂಮಿ ಕೈಗಾರಿಕೆ ತಗೊಳ್ಳೋದಕ್ಕೆ ಕಾಂಗ್ರೆಸ್, BJP, JDS ಎಲ್ಲ ಪಕ್ಷ ಒಂದಾಗ್ತಾರೆ. ಎಲೆಕ್ಷನ್ ಇದ್ದಾಗ ಮಾತ್ರ ರೈತರ ಪರ ಅಂತ ಹೇಳ್ತಾರೆ. ಎಲೆಕ್ಷನ್ ಗೆದ್ದ ಮೇಲೆ ರೈತರ ಭೂಮಿಗಳನ್ನ ಈ ಥರ ಕೈಗಾರಿಕೆ ಹೆಸರಿನಲ್ಲಿ ಭೂಮಿಗಳು ಕೊಡ್ತಿದ್ದಾರೆ. ಇದನ್ನು ಖಂಡಿಸ್ತಾ ಇದ್ದೀವಿ ಸ್ನೇಹಿತರೆ. ಇದೇ ನಮ್ಮ ಕರ್ನಾಟಕದಲ್ಲಿ ದೇವನಹಳ್ಳಿ, ಚನ್ನರಾಯಪಟ್ಟಣದಲ್ಲಿ ಕಾಂಗ್ರೆಸ್, BJP, JDS 3 ಪಕ್ಷಗಳು, ಕಾಂಗ್ರೆಸ್, BJP, JDS 3 ಪಕ್ಷಗಳು ದೇವರಾಯ ಚನ್ನರಾಯಪಟ್ಟಣದಲ್ಲಿ 1000 ಎಕರೆ ಭೂಮಿ ಕೊಡಕ್ಕೆ ಹೋದಾಗ ಅಲ್ಲಿ ರೈತರು ಒಗ್ಗಟ್ಟ ಹೋರಾಟ ಮಾಡಿದ್ರು. ಸತತ 3 ವರ್ಷ ಹೋರಾಟ ಮಾಡಿದ್ರು. ಇದೇ ರಾಜ್ಯದ ಮುಖ್ಯಮಂತ್ರಿ, ವಿರೋಧ ಪಕ್ಷ ನಾಯಕರಿದ್ದ ಸಿದ್ದರಾಮಯ್ಯ ಅವರು ನಾನು ಅಧಿಕಾರಕ್ಕೆ ಬಂದ್ಬಿಟ್ರೆ ರೈತ ಅಧಿಕಾರ ಪ್ರಮಾಣವಚನ ತಗೊಂಡ ಮೇಲೆ ಮಾಡ್ತಿದ್ದವರು, ಮಾಡಲಿಲ್ಲ ಸ್ನೇಹಿತರೆ. ಅಂದರೆ ಶ್ರೀಮಂತರ ಪರವಾಗಿ, ಕೈಗಾರಿಕಾ ಉದ್ಯಮಗಳ ಪರವಾಗಿ ರೈತರನ್ನ ಹಿತಾಸಕ್ತಿನ ಮರೆತು ಕೈಗಾರಿಕಾ ಉದ್ಯಮಗಳ ಪರವಾಗಿ, ಕೈಗಾರಿಕಾ ಮಾಲೀಕರ ಪರವಾಗಿ, ಬಂಡವಾಳಗಾರರ ಪರವಾಗಿ ಕೆಲಸ ಮಾಡ್ತಾರೆ. ಅದರಲ್ಲಿ ಕಾಂಗ್ರೆಸ್, BJP, JDS ಭೇದಭಾವಿಲ್ಲ. ಯಾವ ಪಕ್ಷ ಬಂದ್ರೂ ರೈತರಿಗೆ, ಬಡವರಿಗೆ ಒಳ್ಳೇದು ಮಾಡಲ್ಲ. ಅದಕ್ಕೆ ರೈತರು ಒಂದಾಗಬೇಕು, ನಾವು ಸಂಘಟಿತರಾಗಿ ಹೋರಾಟ ಮಾಡಬೇಕಂತೇಳಿ AIKKMS ನಿಮಗೆ ಕರೆ ಕೊಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಈ ಕೂಡಲೇ ಸರ್ಕಾರ ರೈತರ ಫಲವತ್ತಾದ ಭೂಮಿನ ಕೈ ಬಿಡಬೇಕು, ಕೈಗಾರಿಕೆ ತಗೋಬಾರ್ದು ಅಂತ ಫಸ್ಟ್ ಬೇಡಿಕೆ. ಅದೇ ರೀತಿ ನಮ್ಮ ಕುರುಗೋಡು APMC ಈ ತಾಲೂಕಾಗಿ ಸುಮಾರು 15 ವರ್ಷ ಆಯಿತು. ಇಲ್ಲಿ ಕ್ಷೇತ್ರ ಆಗಿ MLAಗಳಿದ್ದಾರೆ. ಇಲ್ಲಿ ರೈತರ ಬಗ್ಗೆ ಯಾವ ನಯಾ ಪೈಸೆ ಕಾಳಜಿಲ್ಲ. ಒಂದಾಗೆ ಹೋರಾಟಕ್ಕೆ ಮುಂದಾಗೆ, ರೈತರೇ ಒಂದಾಗೆ ಹೋರಾಟಕ್ಕೆ ಮುಂದಾಗೆ. ಕುರುಗೋಡು APMC ಯನ್ನು ಮೇಲ್ದರ್ಜೆಗೆ ಏರಿಸಿ ಎಲ್ಲ
ಬೇಳೆಗಳ ಖರೀದಿ ಕೇಂದ್ರ ಪ್ರಾರಂಭಿಸಿ ಬೇಕೇ ಬೇಕು ಬೇಕೇ ಬೇಕು. ರೈತರ ಫಲವತ್ತಾದ ಭೂಮಿಯನ್ನು ಕೈಗಾರಿಕೆ ಕೊಡೋದಿಲ್ಲ. ಇನ್ನಿತರ ಸುದ್ದಿಗಳಿಗಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನ್ಯೂಸ್ ಟ್ಯಾಗ್ ಕನ್ನಡ.